Hello everyone, welcome back to RSC Commerce class. I am Reddappa from Raichur district. In this session, I want to share information about KSET and UGC NET paper 2, commerce paper. The subject code is 01. Why I choose this commerce subject? Because I have done my master degree in commerce. That's why I want to choose this paper 2 subject. Let us see now what it includes. It has a 10 units, paper 2 in commerce. ನಾನು ಆಗಲೇ ನಿಮಗೆ ಹಿಂದಿನ ಒಂದು ಸೆಷನ್ಗಳಲ್ಲಿ ತಿಳಿಸಿದ್ದೆ ಕೆಸೆಟ್ ಅಂದರೆ ಏನು, ಯು ಜಿ ಸಿ ನೆಟ್ ಅಂದರೆ ಏನು, ಹಾಗೂ ಯಾರು ಇದನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ಒಂದು ಸೆಷನ್ಗಳಲ್ಲಿ ನಿಮಗೆ ತಿಳಿಸಿದ್ದೆ. ಕಂಪ್ಲೀಟಾಗಿ ಪೇಪರ್ 1 ಸಿಲೆಬಸ್ನು ಕೂಡ ಅನಾಲಿಸಿಸ್ ಮಾಡಿದ್ದೆ. ಈ ಒಂದು ಸೆಷನಲ್ಲಿ ನಾನು ಏನು ತಿಳಿಸ್ತಿದ್ದೇನೆ ಅಂದರೆ ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಕಾಮರ್ಸ್, ಇದರ ಒಂದು ಯಾವ್ಯಾವ ಸಿಲೆಬಸ್ ಹಾಗೂ ಯಾವ್ಯಾವ ಯೂನಿಟ್ಗಳನ್ನು ಒಳಗೊಂಡಿದೆ ಅಂತ ಈ ಒಂದು ಸೆಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ ರೈಟ್ ನೌ. ಫಸ್ಟ್ ಯೂನಿಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಥರ್ಡ್ ಯೂನಿಟ್ ಬಿಸ್ನೆಸ್ ಎಕನಾಮಿಕ್ಸ್. ಫೋರ್ತ್ ಯೂನಿಟ್ ಬಿಸ್ನೆಸ್ ಫೈನಾನ್ಸ್. ಫಿಫ್ತ್ ಯೂನಿಟ್ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಮೆಥಡ್ಸ್. ಸಿಕ್ಸ್ತ್ ಯೂನಿಟ್ Business Management and HRM, Human Resource Management. Seventh unit, Banking and Financial Institutions. Eighth unit, Marketing Management. Ninth unit, Legal Aspects of Business. 10th unit, Income Tax and Corporate Tax Planning. These all units comes under the paper 2 commerce paper syllabus. Okay, every paper 2 syllabus is very vast because it has a 10 units and it has a particular books. ನಾವು ಈ ಪೇಪರ್ 2 ನ ನಾವೇನಾದ್ರೂ ಓದ್ಬೇಕಂದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಪರ್ಟಿಕ್ಯುಲರ್ ಬುಕ್ಗಳನ್ನ ಒಳಗೊಂಡಿದೆ. ಒಂದು ಪೇಪರ್ ಫಸ್ಟ್ ಯೂನಿಟ್ ಅಪ್ ಟು 10th ಯೂನಿಟ್ ಏನಿದಾವಲ್ಲ, ಆ ಯೂನಿಟ್ ನ ಪರ್ಟಿಕ್ಯುಲರ್ ಒಂದೊಂದು ಸಬ್ಜೆಕ್ಟ್ ಆಗಿ ನಾವು ನಮ್ಮ ಮಾಸ್ಟರ್ ಡಿಗ್ರಿನಲ್ಲಿ ಓದಿರ್ತೀವಿ. ಆದರೆ ಪೇಪರ್ 1 ಬಂದಾಗ ಪೇಪರ್ 1 ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ನ ಕೇಳ್ತಾರೆ. ಆ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಓದಿದ್ರೆ ಮಾತ್ರ ನಾವು ಪೇಪರ್ 1 ನ ಈಸಿಲಿ ಸ್ಕೋರ್ ಮಾಡ್ಬೋದು. ಮತ್ತು ಈ ಪೇಪರ್ 2 ನಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ನಾವು ಕಂಪ್ಲೀಟ್ ಆಗಿ ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಾವೆ ನೋಡಿ ಎಲ್ಲಾನು ನಾವು ಓದ್ಕೋಬೇಕಾಗಿರುತ್ತೆ. ನೀವು ಆಲ್ರೆಡಿ ನಿಮ್ಮ ಒಂದು ಮಾಸ್ಟರ್ ಡಿಗ್ರಿನಲ್ಲಿ ಮತ್ತು PUC ನಲ್ಲಿ ಡಿಗ್ರಿನಲ್ಲಿ ಓದ್ಕೊಂಡ್ ಬಂದಿರ್ತೀರಿ. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ನೀವು ಸ್ಟ್ರೀಮ್ ನ ಏನಾದ್ರು ಚಾಯ್ಸ್ ಮಾಡಿದ್ದೆ ಅದರಲ್ಲಿ. ಅದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನೀವು ಈ ಸಿಲೆಬಸ್ ನ ಎರಡೂ ಪೇಪರ್ ನ ಸಿಲೆಬಸ್ ನ ನಿಮ್ಮ ಒಂದು ಪ್ರಿಂಟ್ ಹಾರ್ಡ್ ಕಾಪಿನ ತಕೊಂಡಿರ್ಬೇಕು. ಯಾವ ತರ ಅಂತ ನೋಡೋದಾದ್ರೆ ಈ ತರ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಸಿಲೆಬಸ್ ನ ಪೇಪರ್ ನಿಮ್ ಕೈಯಲ್ಲಿ ಹಾರ್ಡ್ ಕಾಪಿನ ತಕೊಂಡಿದ್ರೆ ನಾವು ಯಾವಾಗ ಬೇಕಾದ್ರೂ ಸಿಲೆಬಸ್ ನ ಅನಾಲಿಸಿಸ್ ಮಾಡ್ಬೋದು. ಸಿಲೆಬಸ್ ಬೇಸ್ಡ್ ಕೂಡ ಕ್ವಶನ್ಸ್ ರೈಸ್ ಆಗಿದ್ದಾವೆ. ಸಿಲೆಬಸ್ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೆಲವೊಂದು ಕೇಳ್ತಾರೆ. ಈ ತರ ನೀವು ತೆಗೆಸ್ಕೊಂಡು ಇಟ್ಕೋಬೇಕು ನಿಮ್ಮ ಹತ್ರ ಒಂದು ಹಾರ್ಡ್ ಕಾಪಿನ. ಮತ್ತು ಯಾವ ರೀತಿ ಓನ್ ನೋಟ್ಸ್ ಪ್ರಿಪೇರ್ ಮಾಡ್ಬೇಕಂದ್ರೆ ಅದನ್ನೇ ತೋರಿಸ್ತೇನೆ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡಿ. ಈ ತರ ನೀವು ನೋಟ್ಸ್ ಮಾಡಬೇಕು ನೋಡಿ. ಈ ತರ ಒಂದು ನೋಟ್ಸ್ ಮಾಡೋದ್ರಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರುವಂತಹ ಕಾನ್ಸೆಪ್ಟ್ ಬಗ್ಗೆ ಈ ತರ ಒಂದು ಶಾರ್ಟ್ ನೋಟ್ಸ್ ಆಗಿರಲಿ ಅಥವಾ ನಮ್ಮ ಒಂದು ರೀತಿಯಲ್ಲಿ ನಾವು ನೋಟ್ಸ್ ಮಾಡ್ಕೊಂಡ್ರೆ ಮಾತ್ರ ನಾವು ಕಂಪ್ಲೀಟ್ ಆಗಿ ಈ ಸಿಲೆಬಸ್ ನ ಅನಾಲಿಸಿಸ್ ಮಾಡ್ಬೋದು. ನೋಡಿದ್ರಲ್ಲ ಯಾವ ತರ ನೋಟ್ಸ್ ಮಾಡಬೇಕು ಮತ್ತೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡಬೇಕು. PDF ತೆಗೆಸ್ಕೊಂಡು ಇಟ್ಕೊಂಡಿರ್ಬೇಕು ನಮ್ಮ ಜೊತೆಗೆ ಒಂದು ಸಿಲೆಬಸ್ದು ಪೇಪರ್ 1 ಮತ್ತು ಪೇಪರ್ 2. ಇದು ನಮಗೆ ಯೂಸ್ಫುಲ್ ಆಗುತ್ತೆ ಆಗಾಗ ನೋಡ್ಲಿಕ್ಕೆ. ಮತ್ತೆ ಸಡನ್ ಆಗಿ ಈಗ ಯಾವುದೋ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ನೀವು ಕ್ವಶನ್ಸ್ನ ಎಲ್ಲ ನೋಡಿರ್ತೀರಿ, ಅದನ್ನು ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ಬರುತ್ತೆ ಅನ್ನೋದನ್ನು ನೀವು ಸಿಲೆಬಸ್ ನೋಡ್ತಾ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಇಫ್ ಯು ವಾಂಟ್ ಟು ಕ್ರ್ಯಾಕ್ KSET 2026, let's follow this strategy. Make concept wise notes plus previous year question paper and understand the concepts. ಈ ಒಂದು ಸ್ಟ್ರಾಟಜೀಸ್ ನ ಯೂಸ್ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು 2026ರ KSET ನಿಮ್ಮದಾಗಿಸಿಕೊಳ್ಳಬಹುದು. ಇದೇ ರೀತಿಯ ಮುಂದಿನ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಹಾಗೂ
ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎನಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.